ಓಂ ಶ್ರೀಕಂಠೇಶ್ವರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಮಹಾವಿಷ್ಣು, ಬ್ರಹ್ಮ, ವಿಷ್ಣು ಹಾಗೆ ಶಿವ ಈ ತ್ರಿಮೂರ್ತಿಗಳಲ್ಲಿ ಲಯಕಾರಕನಾಗಿರ್ತಕ್ಕಂಥ ಶಿವನ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಿವನಿಗೆ ಏನೇನು ಅರ್ಪಣೆ ಮಾಡಬೇಕಾಗಿರುತ್ತೆ ನಮಗೆ ಎಲ್ರಿಗೂ ಗೊತ್ತು. ನಮಸ್ಕಾರ ಪ್ರಿಯೋ ಭಾನು, ಅಲಂಕಾರ ಪ್ರಿಯ ವಿಷ್ಣು, ಹಾಗೆ ಅಭಿಷೇಕೇನ ಶಿವ, ನೈವೇದ್ಯೇನ ಗಣಪತಿ ಅಂತ ನಾವು ಕರಿತೀವಿ. ಇವತ್ತಿನ ಸಹ ನಾವು ಶಿವಪೂಜೆ ಮಾಡ್ತಕ್ಕಂಥ ಸಂದರ್ಭ ಅಥವಾ ಶಿವನನ್ನು ಮನೆಯಲ್ಲಿ ಲಿಂಗರೂಪಿಯಾಗಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಿವನಿಗೆ ಏನೇನು ಅರ್ಪಣೆ ಮಾಡಬೇಕು, ಅದೇ ನಾವು ವಿಷ್ಣುವಿಗಾದರೆ ನಾನಾ ವಿಧವಾದ ಅಲಂಕಾರಗಳು ಮಾಡ್ತೀವಿ, ವಿಧ ವಿಧವಾದ ಹೂಗಳನ್ನು ಇಡ್ತೀವಿ. ಹಾಗೆ ವಿಧ ವಿಧವಾಗಿ ನಮಗೆ ಹೇಗೆ ಸಂತೃಪ್ತಿಯಿಂದ ಎಲ್ಲ ಅಲಂಕಾರಗಳನ್ನು ಕೂಡ ಮಾಡಿ ನಾವು ವಿಷ್ಣು ಪೂಜೆ ಮಾಡ್ಕೊಳ್ತೀವಿ. ಆದರೆ ಇವತ್ತಿನ ದಿವಸ ಶಿವ ಪೂಜೆ ಅಥವಾ ಶಿವಲಿಂಗಕ್ಕೆ ಏನನ್ನು ಅರ್ಪಣೆ ಮಾಡಬಾರ್ದು, ಏನು ಅರ್ಪಣೆ ಮಾಡಬಾರ್ದು, ಯಾಕೆ ಅಂತ ಹೇಳಿದ್ರೆ ಶಿವಲಿಂಗಕ್ಕೆ ಲಿಂಗರೂಪಿಯಾಗಿರ್ತಕ್ಕಂಥ ಆ ಲಿಂಗಕ್ಕೆ ನಾವು ಒಂದು ವಸ್ತುವನ್ನು ನಾವು ಇಡಲೇಬಾರ್ದು. ಅದೇನು ಅಂತ ಹೇಳಿದ್ರೆ, ಈಗ ಶಿವನಿಗೆ ಗಂಧ ಇಟ್ಕೊಳ್ಳಿ, ಅಕ್ಷತೆ ಇಟ್ಕೊಳ್ಳಿ, ಬಿಲ್ವ ಪತ್ರೆಯನ್ನು ಇಟ್ಕೊಳ್ಳಿ. ಶಿವ ಯಾವಾಗಲೂ ತಂಪಾಗಿರ್ತಾನೆ, ಯಾವಾಗಲೂ ಶಿವ ಕೂಲಾಗಿರ್ತಾನೆ. ಆ ಶಿವನ ಪೂಜೆ ಮಾಡ್ತಕ್ಕಂಥ ಮನಸ್ಸು ನಮಗೂ ಕೂಡ ಸಾತ್ವಿಕವಾಗಿರುತ್ತೆ, ಶಾಂತವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಯಾವುದೇ ಆಸೆ ಆಕಾಂಕ್ಷೆಗಳಿರೋದಿಲ್ಲ, ಹರಿಷಡ್ವರ್ಗಗಳನ್ನೆಲ್ಲ ಬಿಟ್ಟಿರ್ತೀವಿ. ಆದರೆ ಆ ಶಿವನ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೇನಾದರೂ ಅಪ್ಪಿತಪ್ಪಿ ಏನಾದರೂ ಮರೆತು ನಾವು ಈ ವಸ್ತುವನ್ನು ಇಟ್ಟಿದ್ದೆ ಆದರೆ ನಮಗೂ ಕೋಪ ಬರುತ್ತೆ, ನಮಗೂ ತಾಪ ಬರುತ್ತೆ, ನಮಗೂ ಟೆನ್ಷನ್ ಬರುತ್ತೆ. ಆ ವಸ್ತು ಯಾವುದು ಅಂದರೆ ಅದು ಬೇರೆ ಏನೂ ಅಲ್ಲ. ನಾವು ಪ್ರಪ್ರಥಮವಾಗಿ ಯಾವುದೇ ಅಂಗಡಿಗೆ ಹೋಗಬೇಕಾದ್ರೆ ಏನಾದರೂ ಮದುವೆಯ ಕಾರ್ಯ ಇರ್ಬೋದು, ಶುಭ ಕಾರ್ಯಗಳನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಒಂದು ಲಿಸ್ಟ್ ಹಾಕ್ಕೊಳ್ತೀವಿ. ಆ ಲಿಸ್ಟ್ ಹಾಕಿದಾಗ ಪ್ರಪ್ರಥಮವಾಗಿ ಬರೀತಕ್ಕಂಥದ್ದೇ ನಾವು ಅರಿಶಿನ ಕುಂಕುಮ ಅಂತ ಬರದೆ ಅಲ್ವಾ ನಾವು ಮಿಕ್ಕ ಎಲ್ಲ ವಸ್ತುಗಳನ್ನು ನಾವು ಬರ್ಕೊಳ್ಳೋದು. ಅದೇ ರೀತಿಯಾಗಿ ಇವತ್ತಿನ ದಿನ ಇಂದಿನ ಕಾಲಮಾನಕ್ಕೆ ಪರಿಪೂರ್ಣ ಆಗೋಕ್ಕೆ, ಸಮಾಪ್ತಿ ಅಥವಾ ಪರಿಪೂರ್ಣ ಆಗೋದಕ್ಕೆ, ಶಿವಪೂಜೆ ಪರಿಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಆ ಶಿವಲಿಂಗಕ್ಕೆ ಕುಂಕುಮವನ್ನು ಧಾರಣೆ ಮಾಡಬಾರ್ದು. ನಾವು ಅಲಂಕಾರವಾಗಿ ಕಾಣಿಸ್ಲಿ, ದೊಡ್ಡದಾಗಿ ಗಂಧ ಇಡ್ತೀವಿ, ಆ ಗಂಧದಲ್ಲಿ ಅರಿಶಿನ ಇಡ್ತೀವಿ, ಆ ಅರಿಶಿನದ ಮೇಲೆ ಕುಂಕುಮ ಇಟ್ಟು ಕೂಡ ನಮಗೆ ತೃಪ್ತಿ ಆಗೋಗಿ ಇಟ್ಕೊಳ್ತೀವಿ. ಆದರೆ ಆ ಲಿಂಗ ತಂಪಾಗಿರುತ್ತೆ. ಆ ಶಿವಲಿಂಗ ಹೇಗಿರುತ್ತೆ ಅಂದರೆ ತಂಪಾಗಿರುತ್ತೆ. ಆದರೆ ಶಿವಲಿಂಗಕ್ಕೆ ಇನ್ನೂ ಒಂದು ಪ್ರಾಶಸ್ತ್ಯ ಏನು ಅಂದರೆ, ಲಿಂಗರೂಪಿಯಾಗಿರ್ತಕ್ಕಂಥ ಶಿವ ಧ್ಯಾನಾಸಕ್ತರಾಗಿರ್ತಾರೆ. ಧ್ಯಾನದಲ್ಲಿರ್ತಕ್ಕಂಥವರಿಗೆ ನಾವು ಧ್ಯಾನ ಮುದ್ರೆಯಲ್ಲಿ ಧ್ಯಾನದಲ್ಲಿರ್ತಕ್ಕಂತಹ ಅವರಿಗೆ ನಾವೇನು ಮಾಡ್ತೀವಿ, ಕುಂಕುಮ ಇಟ್ಟಾಗ ಆ ಕುಂಕುಮ ಏನನ್ನು ತೋರಿಸುತ್ತೆ, ಉಷ್ಣತೆಯನ್ನು ತೋರಿಸುತ್ತೆ. ಹಾಗೆ ಕುಂಕುಮ ಏನು ಶಾಖವನ್ನು ಹೆಚ್ಚು ಮಾಡುತ್ತೆ. ಆ ಶಾಖ ಹೆಚ್ಚು ಮಾಡಿದಾಗ ಆ ಲಿಂಗದಲ್ಲಿ ಆ ಶಾಖ ಹೆಚ್ಚಾಗತ್ತೆ, ಆ ತಂಪಿನಿಂದ ಅದು ಶಾಖವಾಗಿ ಪರಿವರ್ತನೆಯಾದಾಗ ನಮ್ಮ ಪೂಜೆ ಕೂಡ ಪರಿಪೂರ್ಣ ಆಗೋದಿಲ್ಲ. ಹಾಗಾಗಿ ಸಾಕ್ಷಾತ್ ಶಿವ ದೇವರಿಗೆ, ತಂಪಾಗಿರ್ತಕ್ಕಂತಹ ದೇವರಿಗೆ ನೀರನ್ನು ಪದೇ ನಾವು ನೀರು ಹಾಕ್ತಾನೇ ಇರ್ತೀವಿ, ಅಭಿಷೇಕ ಮಾಡ್ತಾನೆ ಇರ್ತೀವಿ. ಹಾಲಿನ ಅಭಿಷೇಕ, ನೀರಿನ ಅಭಿಷೇಕ, ಪಂಚಾಮೃತ ಅಭಿಷೇಕ, ಇನ್ನು ಎಲ್ಲ ಅಭಿಷೇಕಗಳು ಮಾಡ್ತೀವಿ. ಇನ್ನು ಬಿಲ್ವ ಪ್ರಿಯ ಆಗಿರ್ತಕ್ಕಂಥವನಿಗೆ ಬಿಲ್ವ ಪತ್ರೆಯನ್ನು ಕೂಡ ನಾವು ಸಮರ್ಪಣೆ ಮಾಡ್ಕೋತೀವಿ. ಈ ರೀತಿ ಕುಂಕುಮ ಹಚ್ಚಿದಾಗ, ಉಷ್ಣತೆಯಿಂದ ಕೂಡಿದಾಗ ನಮ್ಮ ಮಂತ್ರಗಳು, ನಮ್ಮ ಸ್ತೋತ್ರಗಳು, ಅಲ್ಲಿರ್ತಕ್ಕಂಥ ಲಹರಿಗಳು ಕೂಡ ತಂಪಾಗೇ ಇರಬೇಕಾಗಿರ್ತಕ್ಕಂಥದ್ದು ಆಗಿರೋದ್ರಿಂದ ಶಿವನಿಗೆ ನಾವು ಗಂಧ ಅರ್ಪಿಸೋಣ, ಶಿವನಿಗೆ ಅಕ್ಷತೆಯನ್ನು ಅರ್ಪಿಸೋಣ, ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸೋಣ, ವಿಭೂತಿಯನ್ನು ಶಿವನಿಗೆ ದೇಹವೆಲ್ಲ ಕೂಡ ನಾವು ಅರ್ಪಿಸೋಣ ಅಂತ ಹೇಳ್ತಾ ಕುಂಕುಮವನ್ನು ಮಾತ್ರ ಶಿವನಿಗೆ ಇಡಬಾರ್ದು, ಹಚ್ಚಬಾರ್ದು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.